23 जनवरी को करीबन 12 बजे 9-10 अफराद के एक ग्रुप ने बिजाई के एसआरटीसी के करीब आदित्य कॉम्प्लेक्स में वाक़े कलर्स यूनिसेक्स सैलून पर हमला किया और सैलून के फर्नीचर और दीगर अशिया को शदीद नुकसान पहुंचाया। श्री राम सेना के लीडर प्रसाद अतावर हमलावरों को लीड कर रहे थे, जिन्होंने इल्ज़ाम लगाया कि ये सैलून एक मसाज सेंटर के नाम पर गैर अखलाकी सरगर्मियों में मुलव्वस है। सैलून के स्टाफ में 2 लोगों पर भी हमला किया गया और इस वारदात की वीडियो भी बनाई गई। हमलावरों ने स्टाफ को धमकियां दी कि वो शहर में मौजूद तमाम मसाज सेंटर्स को बंद करें, क्योंकि वहां भी गैर अखलाकी सरगर्मियां हो रही हैं। सैलून के मालिक ने बार के पुलिस स्टेशन में शिकायत दर्ज कराई है। हमलावरों की शनाख्त और इल्ज़ामात की जांच के लिए तहकीकात शुरू कर दी गई हैं। ಯಾವ ಉದ್ದೇಶಕ್ಕಾಗಿ ಅವರು ಮಾಡಿದ್ದಾರೆ ಗೊತ್ತಿಲ್ಲ. ಅವ್ರನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದೇನೆ. ಯಾಕೆಂದರೆ ಇಂಥದ್ದೆಲ್ಲ ನಡಿಬಾರ್ದು. ಅವರು ವ್ಯಾಪಾರ ಮಾಡ್ಕೊಳ್ಳೋದಕ್ಕೆ, ಅವರವರು ಕೆಲಸ ಮಾಡೋದಕ್ಕೆ ಅವರಿಗೆ ಹಕ್ಕಿದೆ. ಅದರಲ್ಲಿ ನಾವು ಕಾನೂನನ್ನು ಕೈಗೆತ್ತಿಕೊಳ್ಬಾರ್ದು ಯಾರು ಕೂಡ. ಒಂದು ವೇಳೆ ಅವರು ಯಾರು ಅಂತ ಹೇಳಿ ನಾವು ಈಗ ಐಡೆಂಟಿಫೈ ಮಾಡ್ತೀವಿ ಮತ್ತು ಅವ್ರ ಮೇಲೆ ಏನು ಕ್ರಮ ತಗೋಬೇಕು ಪೊಲೀಸ್ನವರು ತಗೊಳ್ತಾರೆ. ಅದು ಕಂಪ್ಲೇಂಟ್ ಕೊಡಬೇಕು. ನಾವೇ ಕಾನೂನು ಕೈಗೆ ಎತ್ಕೊಳ್ಳೋದು ಸರಿ ಇಲ್ಲ. ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ನವರು ಅದಕ್ಕೆ ಏನು ಕ್ರಮ ಮಾಡಬೇಕು ಅದನ್ನು ಮಾಡ್ತಾರೆ. ವೆದರ್ ಇಟ್ ಈಸ್ ಕಾರ್ಪೊರೇಷನ್ ಅವರು ಟ್ರೇಡ್ ಲೈಸೆನ್ಸ್ ಕೊಟ್ಟಿರ್ತಾರೆ, ಅವರು ಯಾವ ರೀತಿ ಕಂಡೀಷನ್ಸಲ್ಲಿ ಹಾಕ್ಕೊಟ್ಟಿರ್ತಾರೆ ಅದರ ಚೌಕಟ್ಟಿನಲ್ಲೇ ಇರಬೇಕು. ಅದನ್ನು ಹೊರತುಪಡಿಸಿ ಮಾಡೋದಾದರೆ ಕ್ರಮ ತಗೊಳ್ತಾರೆ. ಗೊತ್ತಿಲ್ಲ ಇನ್ನೂ ಕೂಡ, ಅದನ್ನು ಫೈಂಡ್ ಔಟ್ ಮಾಡ್ತಾರೆ. ತಕ್ಷಣ ಅದನ್ನು ಅವ್ರನ್ನ ಅರೆಸ್ಟ್ ಮಾಡಿ ಕ್ರಮ ತಗೊಳ್ಳಿ ಅಂತೇಳಿ ಸೂಚನೆ ಕೊಡ್ತಾರೆ.